ಇವತ್ತು ನಾವು ಪ್ರಾನ್ಸ್ ರೋಸ್ಟ್ ಹೇಗೆ ಮಾಡೋಂತ ನೋಡೋಣ. ಮೊದಲಿಗೆ ನಾವು ಪ್ರಾನ್ಸ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನಂತರ ಮ್ಯಾರಿನೇಷನ್ಗೆ ಇಡೋಣ. ಸೊ ಮ್ಯಾರಿನೇಷನ್ಗೆ ಬೇಕಾಗಿರೋದು ಪೆಪ್ಪರ್ ಪೌಡ್ರ್ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಇದೆರಡನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವತ್ತಿನ ರೆಸಿಪಿ ನನ್ನ ಹಸ್ಬೆಂಡ್ ಮಾಡ್ತಿರೋದು, ಬಟ್ ಆ್ಯಕ್ಚುಲಿ ಅವ್ರ ಕೈ ರುಚಿ ಮಾತ್ರ ತುಂಬ ಚೆನ್ನಾಗಿ ಆಗುತ್ತೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ. ಸೊ ಎಲ್ಲ ಕಲಸಿ ಆದಮೇಲೆ ಇದನ್ನು ಸ್ವಲ್ಪ ಮ್ಯಾರಿನೇಷನ್ಗೆ ಬಿಡೋಣ. ನಂತರ ಈಗ ಒಂದು ಪ್ಯಾನ್ಗೆ ಒಂದು 2 to 3 ಟೇಬಲ್ ಸ್ಪೂನ್ ಬಟರ್ ಹಾಕ್ಕೊಳ್ಳೋಣ. ಈ ಬಟರ್ ಪೂರ್ತಿ ಮೆಲ್ಟ್ ಆಗಬೇಕು. ಇಷ್ಟು ದಿನ ಮಾಡ್ತಿದ್ರು, ಇವತ್ತಿನ ಸರ್ ಅಡುಗೆ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗೇನಿಲ್ಲ, ಸರ್ ಸಹ ಆವಾಗ ಅಡುಗೆ ಮಾಡ್ತಾನೆ ಇರ್ತಾರೆ. ಈಗ ಪೂರ್ತಿ ಬಟರ್ ಮೆಲ್ಟ್ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಬೇಕು. ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಡಿ. ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಬಟರ್ ಜೊತೆ ಬೆಳ್ಳುಳ್ಳಿನ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ. ಸ್ವಲ್ಪ ರೋಸ್ಟ್ ಆದ ನಂತರ ನಾವು ಮ್ಯಾರಿನೇಷನ್ ಮಾಡೋಕ್ಕೆ ಏನು ಇಟ್ಟಿದ್ವಲ್ಲ ಪ್ರಾನ್ಸ್ನ, ಅದನ್ನು ಹಾಕೋಣ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದಮೇಲೆ ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋಬೇಕು. ನೀರೇನು ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಅದು ನೀರು ಬಿಡುತ್ತೆ. ಲಿಡ್ ಕ್ಲೋಸ್ ಮಾಡಿ ಆದಮೇಲೆ ಇನ್ನೂ ನೀರು ಹಾಕಿದರೆ ತುಂಬ ನೀರು ಅನಿಸ್ಬಿಡುತ್ತೆ. ನೋಡಿ, ಆಲ್ರೆಡಿ ಸ್ವಲ್ಪ ನೀರು ಬಿಟ್ಟಿದೆ. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡ್ತಿದ್ದೀವಿ. ನೋಡಿ, ಆಲ್ರೆಡಿ ತುಂಬ ನೀರು ಬಿಟ್ಟಿದೆ. ಸೊ ಮತ್ತೆ ನೀರು ಹಾಕಿದರೆ ಇನ್ನೂ ನೀರು ಆಗೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ನೀರು ಹೋಗಬೇಕು. ನಿಮಗೆ ಪೂರ್ತಿ ಡ್ರೈ ಬೇಕು ಅಂದರೆ ಇನ್ನೂ ಚೆನ್ನಾಗುತ್ತೆ. ಇನ್ನೂ ರೋಸ್ಟ್ ಆದರೂ ಕೂಡ ಇನ್ನೂ ಮಸ್ತಾಗುತ್ತೆ. ನೋಡಿ, ನಾವು ಇಷ್ಟು ಡ್ರೈ ಮಾಡ್ಕೊಂಡಿದ್ದೀವಿ. ಇಷ್ಟಾದರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಲಾಸ್ಟಿಗೆ ಮೇಲೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸೋಣ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಈ ರೆಸಿಪಿ ಮಾತ್ರ ನಿಮ್ಮ ಹಸ್ಬೆಂಡ್ಸ್ ಹತ್ರನೇ ಮಾಡಿಸಿ, ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಹಸ್ಬೆಂಡ್ಸು ಹೇಗೆ ಮಾಡ್ತಾರೆ ನನ್ನ ಕೈ ರುಚಿನೂ ಸಿಗುತ್ತಾ ನಿಮಗೆ? ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟೇಸ್ಟಿ ಹಸ್ಬೆಂಡ್ಸ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.